ಇವತ್ತು ಚರ್ಚೆ ಮಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಬಿಜೆಪಿಯಿಂದ ಶಾಸಕರಾದ ಚನ್ನಬಸಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ತಮಗೆ. ರಮೇಶ್ ಬಾಬು ಅವರು ಕಾಂಗ್ರೆಸ್ನಿಂದ ಇದ್ದಾರೆ. ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ. ರಾಜುಗೌಡ ಅವರು JDSನಿಂದ. 3 ಜನರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಪಕ್ಷದ ವಕ್ತಾರಗಳನ್ನೇ ಮಾತಾಡಿಸ್ತೀನಿ. ಚನ್ನಬಸಪ್ಪ ಅವರೇ, ಅಧಿವೇಶನ ನಡೀತಾ ಇದೆ ಅಂದರೆ ಪ್ರತಿ ನಿಮಿಷ ಪ್ರತಿ ಗಂಟೆ ಲೆಕ್ಕದಲ್ಲಿ ತೆರಿಗೆದಾರರ ದುಡ್ಡು ಖರ್ಚಾಗ್ತಾ ಇರುತ್ತೆ. ನೀವು ಗಲಾಟೆ ಮಾಡಿಕೊಂಡು ಚರ್ಚೆ ಆಗಬೇಕಾದ ಸಮಯವನ್ನು ಕಳೆದು ಬಿಟ್ಟರೆ ಇದು ಸರಿಯಾದ ಕ್ರಮವಾ? ತೆರಿಗೆದಾರರ ಹಣ ಅಲ್ಲ ಅನ್ನೋದೇನು ನಮ್ಮ ಪ್ರಶ್ನೆನೇ ಇಲ್ಲ. ಹೌದು, ಆದರೆ 187 ಕೋಟಿ ಹಗರಣ ಅತ್ಯಂತ ಸಾಮಾನ್ಯ ಜನದ ಹಣ. ಅದನ್ನು ದುರುಪಯೋಗ ಮಾಡಿಕೊಂಡಂಥ ಒಬ್ಬ ವ್ಯಕ್ತಿನ ಮಂತ್ರಿ ಮಾಡ್ತೀರಿ ಅಂತ ಹೇಳಿದ್ರೆ ಇನ್ನು ಮುಂದೆ ಅವನು ತೆರಿಗೆದಾರರ ಹಣವನ್ನು ಯಾವ ಹಂತದಲ್ಲಿ ದೋಚ್ಬೋದು ಅವನು, ಇದನ್ನು ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಬೇಕಾಗತ್ತೆ. ಹಾಗಾಗಿ ಮಂತ್ರಿಮಂಡಲದಲ್ಲಿ ಯಾರಿರಬೇಕು ಯಾರಿರಬಾರ್ದು ಅಂತ ಕಾಂಗ್ರೆಸ್ಸಿನ ಕೇಂದ್ರ ಯೋಚನೆ ಮಾಡಿದೆವು ಆದರೆ ಭಾಳ ತಪ್ಪಾಗಿಬಿಡುತ್ತೆ. ಅದಕ್ಕೋಸ್ಕರ ಇದನ್ನು ಒಂದು ಸರಿ ನಾನು ಹೇಳಿದೆ, ಹಣ ದುರುಪಯೋಗ ಆಗ್ತಾಯಿದೆ, ಅದನ್ನು ಸರಿಯಲ್ಲ ಅಂತ ನಾವು ಹೇಳ್ತಾ ಇದ್ದೇವೆ. ಅದರ ಸರಿಯಾದಂಥ ದಾರಿ ಒಳಗಡೆ ಹೋಗಬೇಕು ಅಂತ ನಮ್ಮದು ಅಪೇಕ್ಷೆ ಇದೆ. ಅವನನ್ನು ರಾಜೀನಾಮೆ ತಗೊಳ್ಳಿ, ನಾವು ಚರ್ಚೆ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಈ ಹಿಂದೆ ಇದೇ ವಿಧಾನಸಭೆ ಅಧಿವೇಶನಗಡೆ ಈ 187 ಕೋಟಿ ಹಗರಣ ಚರ್ಚೆ ಮಾಡಿದಾಗ ಅವತ್ತು ಕೂಡ ಅವನನ್ನು ರಾಜೀನಾಮೆ ತಗೊಂಡ್ರು. ನಡೆದಿದೆ ಅನ್ನೋ ಸತ್ಯ ಸಂಗತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಹೇಳಿಬಿಟ್ರು. ಅವತ್ತು ಈಗಲೂ ನಡೆದಿಲ್ಲ ಅಂತ ಹೇಳ್ತಿಲ್ಲ ಅವರು. ಈಗ ಅವರು ನಡೆದಿದೆ ಅಂತ ಹೇಳ್ತಾರೆ, ಆದರೆ ಅವ್ರನ್ನ ಜೊತೆಗೆ ಇಟ್ಕೊಳ್ತಾರೆ. SIT ಕ್ಲೀನ್ ಚಿಟ್ ಕೊಟ್ಟಿದೆ ಅವ್ರಿಗೆ ಅಂತಾರೆ. SIT ಕ್ಲೀನ್ ಚಿಟ್ ಎಲ್ಲ ಬೇಕಾಗಿರೋದಿಲ್ಲಿ. ಸಾಮಾನ್ಯವಾಗಿ ಇದ್ರ ಬಗ್ಗೆ ಏನು ಯೋಚನೆ ಆಗಬೇಕು? ಹೋದ ಬಾರಿ ಮುಖ್ಯಮಂತ್ರಿ ಅವನು ಬೇಡ ಅಂತ ಹೇಳಿದ್ಮೇಲೆ ಈ ಬಾರಿ ತಗೊಳ್ಳುವಂಥ ಪರಿಸ್ಥಿತಿಗೆ ಹೋಗಿದೆಯಲ್ಲ. ಇದು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಕೇಸಸ್ಗಳು ಅವ್ರ ಮೇಲೆ ಇದೆ. SIT ಯಾರದ್ದು? ಅದು ಕ್ಲೀನ್ ಚಿಟ್ ಕೊಟ್ಟುಬಿಟ್ಟಿದೆ ಅವ್ರಿಗೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಎಲ್ಲ ಒಂದು ಕಡೆಗೆ ಹೃದಯದಿಂದ ನೋಡಬೇಕಾಗತ್ತೆ. ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಡ್ಕೋಬಾರ್ದು ರಾಜ್ಯ ಸರ್ಕಾರ. ಹಾಗಾಗಿ ಇದು ಸರಿಯಾದ ಕ್ರಮ ಅಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಹೊರಗಿಟ್ಟು ಬನ್ನಿ, ನಾವು ಚರ್ಚೆ ಮಾಡ್ತೇವೆ. ಚನ್ನಬಸಪ್ಪ ಅವರೇ, ಸರ್ ಈಗ ನೀವು ಪ್ರತಿಭಟನೆಯನ್ನು ಮಾಡ್ತಿದ್ದೀರಿ ಬಿಡಿ. ನಾನು ಈಗ ಸಂಸತ್ನಲ್ಲಿ ಕಾಂಗ್ರೆಸ್ನವರು ಪ್ರತಿಭಟನೆ ನಡೆಸಿದ್ರು, ಇಲ್ಲಿ ನೀವು ಪ್ರತಿಭಟನೆ ಮಾಡ್ತಿದ್ದೀರಿ. ನಿಮ್ಮ ಪೊಲಿಟಿಕಲ್ ಪಾರ್ಟಿಯ ಸ್ಟ್ರಾಟಜಿಯನ್ನು ನಾನೇನು ಪ್ರಶ್ನೆ ಮಾಡಲ್ಲ. ಆದರೆ ನೀವು ನಾಗೇಂದ್ರ ವಿರುದ್ಧ ಹೋರಾಟಕ್ಕೆ ಎದುರುಗಡೆ ಯಾರು ನಿಂತಿದ್ದಾರೆ ಸ್ವಲ್ಪ ನೋಡಿ. ನೀವು ಜನಾರ್ದನ್ ರೆಡ್ಡಿ ಅವ್ರನ್ನ ಮುಂದಿಟ್ಕೊಂಡು ಯಾರ ಮೇಲೆ ಸ್ವತಃ ಕೋಟಿಗಟ್ಟಲೆ ಗಣಿ ಲೂಟಿ ಮಾಡಿರ್ತಕ್ಕಂಥ ಆರೋಪ ಇದೆಯೋ ಅವರನ್ನು ನೀವು ಮುಂದಿಟ್ಕೊಂಡು ನಾವು ನಾಗೇಂದ್ರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಹೊತ್ತಿದ್ದಾರೆ, ಅದಕ್ಕೆ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಿದ್ದೀರಿ. ಹೆಂಗೆ ಅದನ್ನು ನಂಬೋದು? ಹೆಂಗೆ ಸರಿ ಇದೆ ನೀವು ಹೇಳ್ತಿರೋದು? ನೈತಿಕತೆ ಪ್ರಶ್ನೆ ಮಾಡ್ತಾ ಇದ್ದೀರಿ. ಡೆಫಿನೆಟ್ಲಿ. ಆದರೆ ಎಲ್ಲೋ ಒಂದು ಕಡೆಗೆ ಈ ಥರದ ಅನ್ಯಾಯಗಳಾದಾಗ ಒಬ್ಬ ಶಾಸಕನಾಗಿ ನಮ್ಮ ಜೊತೆಗೆ ಬಂದಿದ್ದಾರೆ. ಅವರು ಶಾಸಕನಾಗಿ ಅವನ ಜವಾಬ್ದಾರಿ ನಿರ್ವಹಣೆ ಮಾಡ್ತಾ ಇದ್ದಾನೆ. ಇವತ್ತು ಬದಲಾವಣೆ ಆದಂಥ ಜನಾರ್ದನ್ ರೆಡ್ಡಿ ನೋಡ್ಬಿಡ್ತೀವಿ ಅನ್ನೋ ಗೊತ್ತಿಲ್ಲ ನಮಗೆ. ಬದಲಾದಂಥ ಪರಿಸ್ಥಿತಿಗಳಲ್ಲಿ ಅನೇಕ ಸಂಗತಿಗಳು ನಡೆಯುತ್ತೆ. ಜನಾರ್ದನ್ ರೆಡ್ಡಿ ಒಬ್ಬರು ಭಟ್ಟಾಚಾರ್ಯ ಅವ್ರ ಮೇಲೆ ಬೇರೆ ಬೇರೆ ಏನೇನೋ ಇತ್ತು, ಹಗರಣಗಳಿತ್ತು, ಇದ್ರ ಬಗ್ಗೆ ನನ್ನ ಚರ್ಚೆ ಇಲ್ಲ. ಆದರೆ ಹಾಗಂಥೇಳಿ ನಮ್ಮ ಹೋರಾಟ ಕೈ ಬಿಡೋದಿದೆಯಲ್ಲ, ಎಷ್ಟು ಸರಿ ಆಗುತ್ತೆ? ಭಾಳಷ್ಟು ಜನ ಒಳ್ಳೆಯವರಿದ್ದಾರೆ, ಎದುರುಗಡೆ ಭಾಳಷ್ಟು ಜನ ಇದ್ದಾರೆ. ಜನಾರ್ದನ್ ರೆಡ್ಡಿ ಮಾತ್ರ ನಾವು ಫೋಕಸ್ ಮಾಡೋದ್ರ ಬದಲಾಗಿ ಇನ್ನೂ ಅನೇಕ ಒಳ್ಳೆ ಶಾಸಕರು ಇದ್ದು ಈ ಹೋರಾಟಕ್ಕೆ ನಾವು ಶಕ್ತಿ ಕೊಡ್ತಿರ್ಬೇಕಾದ್ರೆ ಇದನ್ನು ನಾವು ಸಹಜವಾದಂಥ ರೀತಿಯಲ್ಲಿ ತೊಗೊಳಕ್ಕಾಗೋದಿಲ್ಲ. ಇದು ಸ್ವಲ್ಪ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ಬೇರೆ ವಿಷಯಗಳು ಯಾವಾಗ ಚರ್ಚೆ ಆಗೋದು? ಬರಗಾಲ ಇದೆ, ಕಾವೇರಿ ಇದೆ, KPSC ಇದೆ, ಕೆಲವು ಕಡೆ ಅತಿವೃಷ್ಟಿಯ ಸಮಸ್ಯೆ ಇದೆ, ಕಾವೇರಿಯಲ್ಲಿ ಏನೇನು ನಡೀತಾ ಇದೆ ಅಂತಕ್ಕಂಥದ್ರ ಬಗ್ಗೆ ಕೂಡ ಶಾಸನ ಸಭೆ ಚರ್ಚೆ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಹಾಗಿದ್ದಲ್ಲಿ ಬೇರೆ ವಿಷಯಗಳು ಯಾವಾಗ ಚರ್ಚೆ ಆಗೋದು ಸದನದಲ್ಲಿ? ಖಂಡಿತ ಒಳ್ಳೊಳ್ಳೆ ಸಬ್ಜೆಕ್ಟನ್ನು ಇಟ್ಕೊಂಡಿದ್ದೇವೆ ನಾವು. ಒಳ್ಳೊಳ್ಳೆ ಸಬ್ಜೆಕ್ಟನ್ನು ಚರ್ಚೆ ಮಾಡೋರಿದ್ದೇವೆ, ಮಾಡ್ತೇವೆ. ಆದರೆ ಈ ಥರದ ಒಂದು ಬಲವಾದಂಥ ಸಂದರ್ಭದೊಳಗಡೆ ಈ ಹಂತದೊಳಗಡೆ ನಾವು ಹೋರಾಟ ನಡೆಸದೆ ಹೋದರೆ ಈ ಸರ್ಕಾರಕ್ಕೆ ಈ ಜನ್ಮದಲ್ಲಿ ಬುದ್ಧಿನೇ ಬರೋದಿಲ್ಲ ಅಂತ. ಹಾಗಂತೇಳಿ ಯಾವಾಗ ಏನೇನು ಮಾಡಬೇಕು ನಮ್ಮದು ನೀವು ಹೇಳಿದಾಗೆ ಸ್ಟ್ರಾಟಜಿಕ್ ಯೋಚನೆ ಮಾಡ್ತಾ ಇದ್ದೇವೆ. ಖಂಡಿತವಾಗಲೂ ನಾವು ಹೋರಾಟವನ್ನು ಮುಂದುವರಿಸ್ತೇವೆ. ಎಲ್ಲ ವಿಷಯಗಳನ್ನು ನಾವು ಚರ್ಚೆ ಮಾಡ್ತೇವೆ. ಯಾಕೆಂದರೆ ನಾವು ತಂಡಗಳನ್ನು ಮಾಡಿಕೊಂಡು ಇಡೀ ರಾಜ್ಯ ಸುತ್ಕೊಂಡು ಬಂದಿದ್ದೇವೆ ನಾವು. ಹಾಗಾಗಿ ಅದಕ್ಕೆ ಪೂರಕವಾಗಿ ಏನಾಗಬೇಕು ಚರ್ಚೆ ನಾವು ಮಾಡ್ತೇವೆ. ಹಾಗೆ ಅದಕ್ಕೆ ಇನ್ನೊಂದಷ್ಟು ಸಂಗತಿ KPSC ಹಗರಣಗಳ ಬಗ್ಗೆ ಚರ್ಚೆ ಮಾಡೋರಿದ್ದೇವೆ. ನಮ್ಮ ಇದು ಜಮೀನು ರೈತರ ಜಮೀನು ಅಕ್ವೈರ್ ಮಾಡಿಕೊಂಡು ಒಂದು ಸಿಟಿ ನಿರ್ಮಾಣ ಮಾಡೋಕ್ಕೇನು ಹೊರಟಿದ್ದಾರೆ, ಅದ್ರ ಬಗ್ಗೆನೂ ಚರ್ಚೆ ಮಾಡೋರಿದ್ದಾವೆ. ಟೌನ್ಶಿಪ್ ಬಿಡದಿ ಟೌನ್ಶಿಪ್ ಬಗ್ಗೆ ನೀವಂತರೂ ವಿಷಯನೇ ಪ್ರಸ್ತಾಪಿಸ್ತಾ ಇಲ್ಲ ಯಾರು. ಅಲ್ಲ ಮಾಡ್ತೇವೆ. ನಾನೊಬ್ಬ ನಾಗರಿಕನಾಗಿ ಕೂಡ ನೋಡ್ತಾ ಇರ್ತೀನಿ. ಪ್ರಶ್ನೋತ್ತರ ಕಲಾಪದಿಂದ ಸಾಕಷ್ಟು ಮಾಹಿತಿಗಳು ಹೊರಗಡೆ ಬರ್ತಾ ಇರ್ತವೆ. ಈಗೀಗ ವಿಪಕ್ಷಗಳು ಪ್ರತಿಭಟನೆ ಮಾಡುವಾಗ ಇಲ್ಲ ನಾವು ಪ್ರಶ್ನೋತ್ತರ ಕಲಾಪವನ್ನೇ ನಡೆಸ್ಲಿಕ್ಕೆ ಬಿಡಲ್ಲ ಅಂತ ಹೇಳ್ತೀರಿ. ಶೂನ್ಯ ವೇಳೆ, 0 ಅವರ್ ಇಡೀ ಲೆಜಿಸ್ಲೇಟಿವ್ ಬಿಸ್ನೆಸ್ನಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದೇ. ಈಗ ನೀವೇ ಶಿವಮೊಗ್ಗದ ಸಮಸ್ಯೆ ಪ್ರಸ್ತಾಪಿಸಲಿಕ್ಕೆ ಸಾಧ್ಯ ಇಲ್ಲ. ನಾಗೇಂದ್ರ ನೀವು ನಾಗೇಂದ್ರರ ಬಗ್ಗೆ ಏನು ಹೋರಾಟ ಮಾಡಬೇಕು ನಿಮ್ಮ ಪಾರ್ಟಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಆದರೆ
ಶಾಸನ ಸಭೆ ಈಗ ಇತ್ತೀಚಿನ ದಿನ ಮೊದಲೆಲ್ಲ 100 ದಿನ ಅಂತಿದ್ರು, ಈಗ 100 ದಿನ ನಡೆಯಲ್ಲಪ್ಪ. ನಡೆಯುವಾಗಲೂ ರಾಜ್ಯದ ತಾಲೂಕಿನ ಸಮಸ್ಯೆಗಳು ಬೆಂಗಳೂರಿನಲ್ಲಿ ಅವು ರಿಫ್ಲೆಕ್ಟ್ ಆಗಬೇಕಲ್ಲ. ನೀವು ಹೇಳಿ ಸರಿ ಇದೆ ಸರ್. ನಾವು ಪ್ರಶ್ನೆಗಳನ್ನು ಕೇಳಬೇಕು, ಸರ್ಕಾರಕ್ಕೆ ನಾವು ಕೇಳಿದ್ದೇವೆ, ಉತ್ತರ ತಗೊಳ್ತಾ ಇದ್ದೇವೆ. 3 ವರ್ಷಗಳಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನು ಕೇಳಿದ್ದೇವೆ, ಯಾವ್ಯಾವ ಉತ್ತರಗಳನ್ನು ಕೊಟ್ಟಿದ್ದಾರೆ, ಚರ್ಚೆಗಳು ಏನೇನಾಗಿದೆ, ಏನು ರಿಸಲ್ಟ್ ಸಿಕ್ಕಿದೆ ನಮಗೆ ಗೊತ್ತು ಸರ್ ಪ್ರಾಮಾಣಿಕವಾಗಿ. ಅದರಲ್ಲಿ ನಮಗೇನೋ ಎಲ್ಲೋ ಒಂದು ಕಡೆಗೆ 3 ವರ್ಷದ ಅಧಿವೇಶನದೊಳಗಡೆ ನಾವು ಭಾಗವಹಿಸಿದಾಗ ನಾವು ಭಾಳ ನಂಬಿಕೆ ಇಟ್ಕೊಂಡು ಬಂದಿದ್ದೀವಿ. ಇಲ್ಲೊಂದು ಅಷ್ಟು ಸಾಕಷ್ಟು ಸಂಗತಿಗಳನ್ನು ನಾವು ನಾಗರಿಕರ ಪೂರ್ವಕ ಯೋಚನೆ ಮಾಡ್ಬೋದು ಅಂಥೇಳಿ. ವಾತಾವರಣ ಚೆನ್ನಾಗಿದೆ, ಸಿಸ್ಟಮ್ ಚೆನ್ನಾಗಿದೆ, ಪೂರ್ತಿ ಕೊಲ್ಯಾಪ್ಸ್ ಆಗಿದೆ. ಯಾಕೆಂದರೆ ನಮ್ಗೆ ಯಾವುದೇ ಒಂದು ಉತ್ತರ ಕೊಟ್ಟಿದ್ದಾರೆ ಅವತ್ತಿಂದ ಇವತ್ತಿನ ತನಕ ಒಂದು ಕಾರ್ಯರೂಪಕ್ಕೆ ಬರಲಿಲ್ಲ ಸರ್. ನಂಬಿಕೆನೇ ಹೊರಟೋಗುವಂಥ ಸ್ಥಿತಿ ನಿರ್ಮಾಣ ಆಗಿದೆ ವಿಧಾನಸಭೆ ಅಧಿವೇಶನ. ಇಷ್ಟು ಪ್ರಶ್ನೆಗಳನ್ನು ಕೇಳಿದ್ದೇವೆ, ಎಲ್ಲ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ, ಲಿಖಿತವಾಗಿ ಕೊಟ್ಟಿದ್ದಾರೆ, ಓರಲಾಗಿ ಕೊಟ್ಟಿದ್ದಾರೆ, ಎಲ್ಲ ಮಾಡಿದರೂ ಕೂಡ ಒಂದು ರಿಸಲ್ಟ್ ಸಿಕ್ಕಲಿಲ್ಲ ಅಂತ ಆದಾಗ ಎಲ್ಲೋ ಒಂದು ಕಡೆಗೆ ಭ್ರಷ್ಟಾಚಾರದ ವಿರುದ್ಧ ನಿಂತ್ಕೋಬೇಕಾಗ್ತದೆ. ಇಲ್ಲಾಂದರೆ ಇದು ಹೋಗ್ಬಿಡತ್ತೆ. ರಮೇಶ್ ಬಾಬು ಅವರೇ, ಅಲ್ಲಿ ಧರ್ಮೇಂದ್ರ ಪ್ರಧಾನ್ ಮೇಲೆ ಯಾವ ಆರೋಪನೂ ಇರಲಿಲ್ಲ, ಆರೋಪಿನೂ ಆಗಿರಲಿಲ್ಲ, ಕೇಸು ಇರಲಿಲ್ಲ, ಏನೂ ಇಲ್ಲ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಪ್ರಧಾನಮಂತ್ರಿಗಳ ಮನೆ ಮುಂದೆ ಹೋಗಿ ರಾಹುಲ್ ಗಾಂಧಿ ಅವರ ಜೊತೆಗೆ ಪ್ರತಿಭಟನೆಗೆ ಕುಳಿತಂತಹ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ನಾವು ನಾಗೇಂದ್ರ ರಾಜೀನಾಮೆ ತಗೊಳ್ಳೋದಿಲ್ಲ ಅಂತಾರೆ. ಆರೋಪ ಸಾಬೀತಾಗಲಿ ಅಂತಾರೆ ಅವರು. ಧರ್ಮೇಂದ್ರ ಪ್ರಧಾನ್ ಮೇಲೆ ಏನು ಆರೋಪ ಸಾಬೀತಾಗಿತ್ತು? ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆನ ನಾಗೇಂದ್ರ ಪ್ರಕರಣಕ್ಕೆ ಹೋಲಿಕೆ ಮಾಡೋಂಥದ್ದೇ ಮೊದಲನೇ ಮೂಲಭೂತವಾಗಿ ತಪ್ಪು. ಧರ್ಮೇಂದ್ರ ವಿಚಾರ ಬೇರೆ. ಧರ್ಮೇಂದ್ರ ಅವ್ರದ್ದು ಕಳೆದ ಈ ಮೋದಿ ಸರ್ಕಾರ ಬಂದ ಮೇಲೆ ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಎಷ್ಟೆಷ್ಟು ವೈಫಲ್ಯಗಳಾಗಿದೆ, ಧರ್ಮೇಂದ್ರ ಪ್ರಧಾನ್ರವರು ಸಂಬಂಧಪಟ್ಟ ಸಚಿವರಾದ ಮೇಲೆ ಎಷ್ಟು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಮತ್ತು ಇಡೀ ದೇಶದಲ್ಲಿ ಸ್ವತಂತ್ರ ನಂತರ ರಾಷ್ಟ್ರವ್ಯಾಪಿಯಾಗಿ ಅಷ್ಟು ದೊಡ್ಡ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಚಳವಳಿ ಆದಂಥದ್ದು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಪ್ರಧಾನಮಂತ್ರಿಗಳ ಮನೆ ಮುಂದೆ ಪ್ರತಿಭಟನೆ ಮಾಡಿದ್ದು ಬೇರೆ, ಆದರೆ ಅಷ್ಟು ದೊಡ್ಡ ಸಂಖ್ಯೆ ಆದಂಥ ಪ್ರತಿಭಟನೆ ಪ್ರಧಾನಮಂತ್ರಿಗಳೇ ತಲ್ಲಣಗೊಂಡರು. ಅದ್ರ ಬಗ್ಗೆ ಇನ್ನೊಂದು ಸಲ ಚರ್ಚೆ ಮಾಡೋಣ. ನಾನು ಅದ್ರ ಬಗ್ಗೆ ಹೋಗೋದಿಲ್ಲ, ಯಾಕೆಂದರೆ ಅದನ್ನು ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ಆಗಿದೆ. ಅವರು ಏನಕ್ಕೆ ರಾಜೀನಾಮೆ ಕೊಟ್ಟರು, ಪ್ರತಿಭಟನಾಕಾರರ ರಾಜೀನಾಮೆ ಕೇಳಿದ್ರ ಬಗ್ಗೆ ಅಲ್ಲ, ಕಾಂಗ್ರೆಸ್ ಕೇಳಿದ್ರ ಬಗ್ಗೆ ನನ್ನ ಪ್ರಶ್ನೆ ಇದೆ. ಖಂಡಿತ ಕಾಂಗ್ರೆಸ್ ಒಂದೇ ಅಲ್ಲ, ಇಡೀ ದೇಶದ ಎಲ್ಲ ವಿರೋಧ ಪಕ್ಷಗಳು, ಎಲ್ಲ ವಿರೋಧ ಪಕ್ಷಗಳಿಗಿನ್ನ ಜನಾಂದೋಲನ ಏನು BJP ಮೇಲೆ ಒಂದು ಭ್ರಮನಿರಸನ ಆಯಿತು ಯುವಕರಿಗೆ, ವಿದ್ಯಾರ್ಥಿಗಳಿಗೆ, ಅದು ಕಾರಣಕರ್ತಕ ಆಗಿ RSS ಚೀಫ್ ಹ್ಯಾಸ್ ರಿಯಾಕ್ಟೆಡ್, ಚೀಫ್ ಜಸ್ಟಿಸ್ ಹ್ಯಾಸ್ ರಿಯಾಕ್ಟೆಡ್. ಈ ಸುಪ್ರೀಂ ಕೋರ್ಟ್ನ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಕೊಟ್ಟಂಥ ಒಂದು ಹೇಳಿಕೆ ಇವತ್ತು ಅದೊಂದು ಆಂದೋಲನ ಆಯಿತು. ಅದು ಚರ್ಚೆ ಇನ್ನೊಂದಿನ ಮಾಡೋಣ. ಪ್ರಧಾನದ ಬಗ್ಗೆ ಆಗಿ ಇಲ್ಲಿ ಡೈವರ್ಟ್ ಆಗೋದು ಬೇಡ. ಪ್ರಶಾಂತ್ ಅವರು ತಾವೇನು ಕೇಳಿದ್ರೆ ಆಗಲಿ, ಭಾಳ ಪ್ರಮುಖವಾಗಿ ಇಲ್ಲಿ ಒಂದು, ಯಾವುದೇ ವಿಧಾನಸಭೆ ಅಧಿವೇಶನ 3 ಅಧಿವೇಶನ ಆಗುತ್ತೆ. ಒಂದು ಬಜೆಟ್ ಅಧಿವೇಶನ, 2ನೇದು ಮಳೆಗಾಲದ ಅಧಿವೇಶನ, ಚಳಿಗಾಲದ ಅಧಿವೇಶನ. 60 ಡೇಸ್ ಆಗಬೇಕಂತೇಳಿ ಕಾಯ್ದೆನೂ ಮಾಡಿದ್ದಾರೆ. ಪ್ರಶಾಂತ್ ಅವರು ಮಾತಾಡ್ತಾ ಒಂದು ಮಾತನ್ನು ಎತ್ತಿದ್ರು, ಜನಾರ್ದನ್ ರೆಡ್ಡಿ ಅವರು ಏನಿದ್ದಾರೆ ಅವ್ರನ್ನ ಇಟ್ಕೊಂಡು ಮಾಡ್ತಾಯಿದ್ದೀರಿ ಅಂತೇಳಿ. ನಾಟ್ ಓನ್ಲಿ ಜನಾರ್ದನ್ ರೆಡ್ಡಿ, ನಾನು ವಿರೋಧ ಪಕ್ಷಗಳು ಆರೋಪ ಇರ್ತಕ್ಕಂಥವ್ರು ಮತ್ತು ಜೈಲಿಗೆ ಹೋಗಿ ಬಂದಂಥವ್ರು ರಾಜೀನಾಮೆ ಕೊಡಬೇಕನ್ನೋದನ್ನ ನಾನು ಡಿಸ್ಪ್ಯೂಟ್ ಮಾಡೋದಿಲ್ಲ. ಐ ವಿಲ್ ಅಕ್ಸೆಪ್ಟ್ ಇಟ್, ಎಂಡಾಸ್ ಇಟ್. ಯಾಕೆಂದರೆ ನಾವು ಸರ್ಕಾರದಲ್ಲಿ ಇರ್ತಕ್ಕಂಥವ್ರು ಕೆಲವು ಜವಾಬ್ದಾರಿಯುತವಂಥ ಉತ್ತರವನ್ನು ಕೊಡಬೇಕಾಗುತ್ತೆ. ಅಷ್ಟರ ಮಟ್ಟಿಗೆ ನಾನು ಅದನ್ನು ನಿರಾಕರಣೆ ಮಾಡಲ್ಲ. ಆದರೆ ನಾಗೇಂದ್ರ ಪ್ರಕರಣದಲ್ಲಿ ಆರೋಪ ಬಂದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ರಾಜೀನಾಮೆ ತಗೊಂಡಂಥದ್ದು ನಿಜ, SIT ಮಾಡಿದಂಥದ್ದು ನಿಜ. ಅದಾದಮೇಲೆ ಇವ್ರು ಕೇಳಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿರ್ತಕ್ಕಂಥದ್ದು ನಿಜ, ಸದನದಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ದು ನಿಜ. ಅದೆಲ್ಲ ಬಿಟ್ಬಿಡಿ, ಇವತ್ತು ನನಗೆ ಐ ಆಮ್ ನಾಟ್ ಶೋರ್ ವಿಧಾನಸಭೆ ಒಳಗಡೆ ಎಷ್ಟು ಭಾರತೀಯ ಜನತಾ ಪಕ್ಷದ ನಾಯಕರು ಪ್ರಶ್ನೆ ಎತ್ತಿದ್ದಾರೆ ಗೊತ್ತಿಲ್ಲ ನನಗೆ. ಚನ್ನಬಸಪ್ಪರು ಹೇಳ್ಬೇಕು ಅದನ್ನು, ಅವ್ರಿಗೆ ಹಕ್ಕಿರ್ತಕ್ಕಂಥದ್ದು ಪ್ರಶ್ನೆ ಎತ್ತಂಥದ್ದು. ಓಕೆ, ವಿಧಾನ ಪರಿಷತ್ನಲ್ಲಿ ಇವ್ರದೇ ಪಕ್ಷದ ನಾಯಕರಂಥ CT ರವಿ ಅವರು ಪ್ರಶ್ನೆ ಹಾಕಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ದಿನವೇ ಪ್ರಶ್ನೆ ಬಂತು, ಸೋಮವಾರ 17ನೇ ತಾರೀಕು. ಸರ್ಕಾರ 22 ಪೇಜ್ ಉತ್ತರ ಕೊಟ್ಟಿದ್ದಾರೆ. ಆ ಉತ್ತರದ ಮೇಲೆ ಚರ್ಚೆನೇ ಮಾಡಲಿಲ್ಲ ಇವರು. ಅಕಾರ್ಡಿಂಗ್ ಟು ದಟ್ ರಿಪೋರ್ಟ್ ಆ್ಯಂಡ್ ಸ್ಟೇಟ್ಮೆಂಟ್ ಗಿವನ್ ಇನ್ ದ ಅಸೆಂಬ್ಲಿ, ಅಂದರೆ ಕೌನ್ಸಿಲ್ಲು, ಬರೀ 17 ಕೋಟಿ ಅಲ್ಲಾಗಿರ್ತಕ್ಕಂಥ ರಿಕವರಿ ಆಗಬೇಕಾಗಿರ್ತಕ್ಕಂಥ ಅಮೌಂಟು ಒಟ್ಟು ಬರೀ 17 ಕೋಟಿ. ಬರೀ 17 ಕೋಟಿ. ಇಟ್ ಈಸ್ ದೇರ್. ಅದನ್ನೇ ಹೇಳ್ತಾ ಇಲ್ಲ. 17 ಕೋಟಿ ಅನ್ನೋ ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ, ಬರೀ ಅನ್ನೋದನ್ನ ಡಿಸ್ಪ್ಯೂಟ್ ಮಾಡಿದೆ. ಯಾಕಂದ್ರೆ ನಮಗೆ 17 ಕೋಟಿ ದೊಡ್ಡದಪ್ಪ. 17 ಕೋಟಿ ಅಲ್ಲ, 17 ರೂಪಾಯಿ ದೊಡ್ಡದು. ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಈ ಹಗರಣದಲ್ಲಿ ಅವ್ರು ಹೇಳ್ತಾ ಇರೋದು 300 ಕೋಟಿ ಆಗಿದೆ, 180 ಕೋಟಿ ಆಗಿದೆ ಅಂತಾರಲ್ಲ, ಅದಕ್ಕೆ ನಾನು ಹೇಳ್ತಾ ಇರೋದು 17 ಕೋಟಿ ಅಂತೇಳಿ. ಈ ಹಗರಣದಲ್ಲಿ ಇರ್ತಕ್ಕಂಥದ್ದು ಬರೀ 17 ಕೋಟಿ ಅಂತೇಳಿ. ನೀವು 17 ಕೋಟಿ ಅಲ್ಲ, 17 ರೂಪಾಯಿ ಹೆಚ್ಚು ಕಮ್ಮಿ ಆದರೂ ಸಹ ತಪ್ಪೇ. 10 ರೂಪಾಯಿ ಆಗಿರೋ ವ್ಯತ್ಯಾಸಕ್ಕೆ ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು 100 ಪ್ರಕರಣ ಇದೆ. ಅದು ರಾಜೀನಾಮೆ BJP ಅವ್ರು ಕೊಡೋಲ್ಲ. ಯಾಕೆಂದರೆ ಇಡೀ ದೇಶಕ್ಕೆ ಗೊತ್ತಿದೆ, ರಾಮ ಮಂದಿರ ಹೆಸರಿನಲ್ಲಿ ಉಂಡಿ ಕಳ್ತನ ಮಾಡಿದವರು ಇವತ್ತು ಕೇಳ್ತಾ ಇದ್ದಾರೆ. ಅದನ್ನೇ ಬರೋನಿದ್ದೆ ನಾನೀಗ. ಅಲ್ಲಿ
ಚಂಪಕ್ ರಾಯ್ಗೆ ಅನಿಲ್ ಮಿಶ್ರಾಗೆ SIT ಅವರು ಕ್ಲೀನ್ ಚಿಟ್ ಬರ್ತೀನಿ, ಅಲ್ಲಿ ಡಿಬೇಟ್ ಆಗೋದು ಬೇಡ, ಬಹಳಷ್ಟು ವಿಷಯ ಯಾಕೆಂದ್ರೆ ಒಂದ್ ನಿಮಿಷ ರಾಜಕೀಯ ಇಲ್ಲ, ಯಾಕೆ ಹೇಳ್ಬಾರ್ದು? ನಿಮ್ ಪಟ್ಟಿ ಇದೆ ಇಲ್ಲಿ, ನಿಮ್ ಮಂತ್ರಿಗಳು ಇಡೀ ದೇಶದಲ್ಲಿ ಎಷ್ಟೇ ಜನ ಇದೆ ನೋಡಿ. ನೀವು ನಿಮ್ಮ ಮೇಲೆ ಆರೋಪ ಇದೆ, ನಿಮ್ಮ ಮಂತ್ರಿಗಳು ಕೇಸ್ ಇದೆ ಅಂತ ನಾನು ಡಿಪೆಂಡ್ ಮಾಡ್ಕೊಳಕ್ ಬಂದಿಲ್ಲ. ಅದೇ ಜನಕ್ಕೆ ಗೊತ್ತಾಗ್ಬೇಕಂದ್ರೆ ಹೇಳ್ಬೇಕಲ್ಲ, ಗೊತ್ತಾಗ್ಲಿ ರಿಕವರ್ ಆಗಬೇಕಾಗಿರೋದು ನಿಮ್ ಪ್ರಕಾರ. ಓಕೆ ದೆನ್ ನೋಡಿ 89 ಕೋಟಿ ಹೇಳಿದ್ರಲ್ಲ, ಅದೇನು? ಇಲ್ಲ ಒಂದು ನಿಮಿಷ. ಈಗ ಪ್ರಶಾಂತ್ ಅವರೇ ನನ್ಗೆ ಅರ್ಥ ಆಗುತ್ತೆ, ಬಟ್ ಡಿವಿಯೇಷನ್ಗೆ ಅವಕಾಶ ಕೊಡ್ಬೇಡ. ನಾನು ಆಗ್ಲೇ ಜನಾರ್ದನ್ ರೆಡ್ಡಿ ಅವ್ರ ವಿಷಯ ಎತ್ಕೊಂಡೆ, ಇನ್ನು ಮುಂದೆ ಕೇಳೋದಿದೆ. ಯಾಕೆಂದ್ರೆ ಬಿಜೆಪಿ ನಾಯಕರು ಇದನ್ನ ಪ್ರಶ್ನೆ ಮಾಡಕ್ ಮುಂಚೆ ಅವ್ರಿಗೆ ನೈತಿಕತೆ ಇರಬೇಕು. ಅವ್ರು ಜನಾರ್ದನ್ ರೆಡ್ಡಿ ಹೆಸರು ಮಾತ್ರ ಕೋಟ್ ಮಾಡಿದ್ರು. ವಾಟ್ ಅಬೌಟ್ ಆರ್ ಅಶೋಕ್, ವಾಟ್ ಅಬೌಟ್ ಛಲವಾದಿ, ವಾಟ್ ಅಬೌಟ್ ಸುನೀಲ್ ಕುಮಾರ್? ನಿಮ್ಮ ಪಾರ್ಟಿಯಲ್ಲಿ ಲೀಡರ್ಗಳು ರೀ, ಹೌಸಲ್ಲಿ ವಿರೋಧ ಪಕ್ಷದ ನಾಯಕರು. ನೀವು ರಾಜೀನಾಮೆ ಕೊಟ್ಟರೆ ಒಬ್ಬ ರೆವಿನ್ಯೂ ಮಿನಿಸ್ಟರ್ ಆಗಿ ನಿಮ್ಮೊಬ್ಬ PA ಲಂಚ ಹೊಡೆದ ಅಂತ ಬಂದರೆ ಕದ್ದು ಓಡ್ ಬಂದ ಅವನು ವಿಧಾನಸೌಧಕ್ಕೆ. ಆರ್ ಅಶೋಕ್ ಅವ್ರು ರಾಜೀನಾಮೆ ಕೊಟ್ರ? ಅದೇ ನಿಮ್ಮ ಛಲವಾದಿ ನಾರಾಯಣ ಸ್ವಾಮಿ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ಹೌಸಿಂಗ್ ಬೋರ್ಡಿಂದ ತಗೊಂಡಂತೆ ಶಾಲೆಗೆ ಅಂತ ತಗೊಂಡಂಥ ಕಡೆ ಬಿರಿಯಾನಿ ಸೆಂಟರ್ ಮಾಡ್ತಾ ಇದ್ದೀವಿ ಅಂತ ಆರೋಪ ಬಂದಾಗ ಗವರ್ನರ್ ಕಂಪ್ಲೇಂಟ್ ಹೋಯ್ತು, ರಾಜೀನಾಮೆ ಕೊಟ್ರ? ನಿಮ್ಮ BJP ನಾಯಕರು ರಾಜೀನಾಮೆ ಕೇಳಿದ್ರ? ಸುನೀಲ್ ಕುಮಾರ್ ಅವರು ಅಫ್ಕೋರ್ಸ್ ಈ ಭಾಳ ವಿಧಾನಸಭೆಯಲ್ಲಿ ಚೆನ್ನಾಗಿ ಪ್ರಶ್ನೆಗಳು ಎತ್ತುತ್ತಾ ಇದ್ದಾರೆ, ಅಂತ ಲೀಡರ್ ಇರಬೇಕು, ನಾನು ಡಿಸ್ಪ್ಯೂಟ್ ಮಾಡೋದಿಲ್ಲ. ಕಂಪೇರ್ ಟು ಅಶೋಕ್ ಈಸ್ ಎ ಸಕ್ಸಸ್ಫುಲ್ ಡೆಪ್ಯೂಟಿ ಲೀಡರ್, ಅದರಲ್ಲಿ ಎರಡೇ ಮಾತೇ ಇಲ್ಲ. ನಿಮ್ಮ ಮೇಲೆ ಆರೋಪ ಇಲ್ವಾ? ಪ್ರತಿಭೆ ಮೇಲೆ ನೀವು ದುಡ್ಡು ಹೊಡೆದಿ ಅಂತ ಆರೋಪ ಇದ್ದಾಗ ನೀವು ರಾಜೀನಾಮೆ ಕೊಟ್ಟಿದ್ದೀರಾ? ನೀವು ಮಾತಾಡಬೇಕಾದ್ರೆ ಬೇರೆ ಕಾಂಗ್ರೆಸ್ ಪಕ್ಷವನ್ನು ಕೇಳಬೇಕಾದ್ರೆ ನಿಮ್ಗೊಂದು ನೈತಿಕ ಪ್ರಶ್ನೆ ಇರಬೇಕು, ನೈತಿಕ ಶಕ್ತಿ ಇರಬೇಕು. BJP ಅವ್ರು ಹೇಳ್ತಾರೆ ಆರ್ ಅಶೋಕ್ ಅವರು, ನನಗೆ ಆರ್ ಅಶೋಕ್ ಬಗ್ಗೆ ಗೌರವ ಇದೆ. ನೀವು ಉತ್ತರಳ್ಳಿ ಅಸೆಂಬ್ಲಿನಲ್ಲಿ ಬೈ ಎಲೆಕ್ಷನ್ ಗೆದ್ದು ಬಂತಂತರು, ನೀವು ಇವತ್ತೇನು ಹೇಳ್ತೀರಾ? ನೀವು ಈಶ್ವರಪ್ಪ ರಾಜೀನಾಮೆ ಕೇಳಿದ್ರೆ ಅದಕ್ಕೆ ನಾಗೇಂದ್ರ ರಾಜೀನಾಮೆ ಕೇಳ್ತೀವಿ. ಇದಕ್ಕೇನಾದ್ರು ಒಂದಕ್ಕೊಂದು ತಾಳೆ ಇದೆಯಾ? ಅಲ್ರಿ, ಕೇಳಿದ್ದು ಹೌದಲ್ವಾ? ನಾಗೇಂದ್ರ ಪ್ರಕರಣಕ್ಕೂ ನಾನು ಆ 3 ಜನರನ್ನು ನಾನೇನು ಡಿಫೆಂಡ್ ಮಾಡಲ್ಲ. ಪ್ರಶ್ನೆ ಇರೋದೇನು ಗೊತ್ತಾ, ಈಗ ನಿಮ್ಮ ಸರ್ಕಾರ ಇದೆಪ್ಪ, ಎಲ್ಲಾದರೂ ಚಾರ್ಜ್ ಶೀಟ್ನಲ್ಲಿ ಯಾವುದಾದ್ರೂ ಒಂದು ರೀತಿಯ ಆರೋಪ ಉಂಟಾ ಅವ್ರ ಮೇಲೆ? ಈಗ ಅಶೋಕ್ ಮೇಲೆ, ಸುನೀಲ್ ಕುಮಾರ್ ಮೇಲೆ, ಇನ್ನೂ ಯಾರ ಬಗ್ಗೆ ಹೇಳ್ತಾ ಇದ್ರಿ? ಏನಿದೆ? ಲಿಖಿತವಾಗಿ ಕನ್ಸರ್ನ್ಡ್ ಮಿನಿಸ್ಟ್ರು, ಈಗಿನ ST ಇಲಾಖೆಯ ಮಿನಿಸ್ಟ್ರು ರಘುಮೂರ್ತಿರವರು CT ರವಿಯವರಿಗೆ ವಿಧಾನ ಪರಿಷತ್ತಲ್ಲಿ 22 ಪೇಜ್ ಕೊಟ್ಟಂಥ ಉತ್ತರದಲ್ಲಿ SIT ಆಗಿರ್ತಕ್ಕಂಥ ಚಾರ್ಜ್ ಶೀಟಲ್ಲಿ ಅವ್ರ ಹೆಸರಿಲ್ಲ, ನಾಗೇಂದ್ರ ಹೆಸರಿಲ್ಲ, ಅವ್ರು ಇನ್ವಾಲ್ವ್ ಇಲ್ಲ. ದಯಮಾಡಿ CBI ನಡೆಸ್ತಾ ಯಾವ್ದು ಇಡಿದು ದಯಮಾಡಿ ಒಳ್ಳೆ ಪ್ರಶ್ನೆ ಎತ್ತಿದ್ದೀರಾ. ಇಡಿ ಯಾವ ನಡೆಸ್ತಾ ಇರೋದು? ಮನಿ ಲಾಂಡ್ರಿಂಗ್ ನೋಡಿ, ನೀವು ಇಡಿ ಮಾಡಿರ್ತಕ್ಕಂಥದ್ದು ಬ್ಯಾಂಕ್ ಮ್ಯಾನೇಜರ್ ಕಂಪ್ಲೇಂಟ್ ಕೊಟ್ಟನು, ಅದ್ರ ಮೇಲೆ ಮನಿ ಲಾಂಡ್ರಿಂಗ್ ಸಂಬಂಧಪಟ್ಟಂತೆ ಅವ್ರು ಎನ್ಕ್ವೈರಿ ಮಾಡ್ತಾ ಇರ್ತಕ್ಕಂಥದ್ದು. ಕ್ಲಬ್ ಮಾಡೋದು ಬೇಡ, ಅದನ್ನೇ BJP ರಾಜ್ಯ ತಪ್ಪಿಸೋದು. ಮನಿ ಲಾಂಡ್ರಿಂಗ್ ಪ್ರಕರಣ ಅಲ್ವಾ? ಪ್ರಕರಣನೇ. ಅದ್ರ ಮೇಲೆ ನೀವು ಕೇಸ್ ಇದ್ದಾಗ ನೀವು ಮಾಡಿ, ಅಲ್ಲೇನೋ ಕನ್ವಿಕ್ಷನ್ ಆದ್ರೆ ಅವ್ನು ಕಿತ್ತು ಬಿಸಾಕೋಣ ನಾಗೇಂದ್ರ ಅವ್ರನ್ನ, ಪ್ರಶ್ನೆ ಇಲ್ಲ. ಅದು ಸರ್ ಕನ್ವಿಕ್ಷನ್ ಆದ್ರೆ ಸರ್ಕಾರ ಕಿತ್ತು ಬಿಸಾಕ್ತಾರೆ ಸರ್, ಆಟೋಮೆಟಿಕ್ ಆಗಿ ಹೋಗ್ತಾರೆ. ಕನ್ವಿಕ್ಷನ್ ಆದ್ರೆ ಆಟೋಮೆಟಿಕ್ ಆಗಿ ಹೋಗ್ತಾರೆ. ಅಜಿತ್ ಅವರ 2 ಇಶ್ಯೂ ಇಲ್ಲಿ, ಅದಕ್ಕೆ ನಾನು ಕ್ಲಬ್ ಮಾಡಬೇಡಿ, ಜನಕ್ಕೆ ಅರ್ಥ ಆಗಬೇಕು. ನೋಡಿ, ಹೈಗ್ರೌಂಡ್ಸ್ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗಿ ಕೇಸ್ ಆಗಿ ಯಾರೊಬ್ಬ ಅಲ್ಲಿರ್ತಕ್ಕಂಥ ಸೂಪರ್ಡೆಂಟ್ ಯಾರು ಸೂಸೈಡ್ ಮಾಡ್ಕೊಂಡು ಅದಾದಮೇಲೆ ಪ್ರಕರಣ ಆಚೆ ಬಂದಂಥರ ನಡೀತಾ ಇರೋದು, ವಿಚಾರಣೆ ಆಗಿರ್ತಕ್ಕಂಥದ್ದು ಒಂದಂತ. ಅದಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟಲ್ಲಿ ಎಲ್ಲೂ ಸಹ ನಾಗೇಂದ್ರ ಅವ್ರ ಹೆಸರಿಲ್ಲ. ಇದು ಒಂದು. ನೀವು ಏನು ಬ್ಯಾಂಕ್ ಮ್ಯಾನೇಜರ್ ಒಂದು ಕಂಪ್ಲೇಂಟ್ ಕೊಟ್ಟರು ಮನಿ ಲಾಂಡ್ರಿಂಗ್ ಸಂಬಂಧಪಟ್ಟಂತೆ, ಅದು ED ಅವರು ಮತ್ತೆ ಅವರು ಮಾಡ್ತಾ ಇರ್ತಕ್ಕಂಥದ್ದು, ಅದರಲ್ಲಿ ಇವ್ರ ಆರೋಪ ಇದೆ. ಬಟ್ ಎಲ್ಲೂ ಸಹ ಗುರುತರವಾದ ಆರೋಪ ಇವ್ರ ಮೇಲೆ ಇಲ್ಲ. ಆಲ್ರೆಡಿ ಎಸ್ ಟೇಕನ್ ದ ಬೇಲ್, ಕೇಸ್ ಈಸ್ ಪೆಂಡಿಂಗ್. ಅದಕ್ಕೆ ನಿಮ್ಗೆ ಹೇಳದಂತ ನೋಡಿ, ದಯಮಾಡಿ ಒಂದೇ ಒಂದು ನಿಮಿಷ ಕೊಡಿ, ನಿಮ್ಗೆ ಜಾಸ್ತಿ ಟೈಮ್ ತಗೊಳ್ಳಲ್ಲ. ನೀವು ಈ ಥರ ಹೋದ್ರೆ ಇಡೀ ದೇಶದಲ್ಲಿ ಪ್ರತಿ ರಾಜ್ಯದಲ್ಲಿ ಇನ್ಕ್ಲೂಡಿಂಗ್ ಉತ್ತರ ಪ್ರದೇಶ ಎಷ್ಟು ಜನ ನಿಮ್ಮ ಮಿನಿಸ್ಟರ್ ಇನ್ಕ್ಲೂಡಿಂಗ್ ರೇಪ್ ಅಂಡ್ ಮರ್ಡರ್ ಕೇಸು BJP ಮಿನಿಸ್ಟರ್ ಮೇಲೆ ಕೇಸ್ ಇದೆ, ಯಾಕೆ ರಾಜೀನಾಮೆ ಕೊಡ್ತಾರೆ? ಅಲ್ಲೆಲ್ಲ ಕಾಂಗ್ರೆಸ್ನವ್ರು ಹೋರಾಟ ಮಾಡಬೇಕು, ರಾಜೀನಾಮೆ ಮಾಡ್ಬೇಕಲ್ಲ. ಇಲ್ಲ ನೋಡಿ, ನಾನು ಹೇಳ್ತಾ ಇರೋಂಥದ್ದು ನಾನು ಅದನ್ನು ಉದಾಹರಣೆ ಕೊಟ್ಟು ನಿಮ್ಗೆ ಉತ್ತರ ಪ್ರದೇಶ, ಜಾರ್ಖಂಡು, ರಾಜಸ್ಥಾನ ಅಲ್ಲಿ BJP ಅವ್ರ ಮೇಲೆ ಕೇಸ್ ಇದೆ ಅಂತೇಳಿ ಡಿಪೆಂಡ್ ಮಾಡ್ಕೊಂಡು ನನ್ನ ಮಂತ್ರಿನ ಸಮರ್ಥನೆ ಮಾಡ್ಕೊಂಡು ನಾನು ಕೂತಿಲ್ಲ ಇಲ್ಲಿ. ನನ್ನ ಪ್ರಶ್ನೆ ಅದಲ್ಲ. BJP ಹೇಳೋಕ್ಕೆ ಮುಂಚೆ ಯಾಕೆ ಈ ಮಾತು ಬಂದಿದೆ ಅಂದರೆ, ಇವತ್ತು ಬರೋದ ಬಗ್ಗೆ ಚರ್ಚೆ ಮಾಡೋಕ್ಕೆ ನೀವು ತಯಾರಿಲ್ಲ, ಇಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಕ್ಕೆ ತಯಾರಿಲ್ಲ. ನಾಗೇಂದ್ರ ಇಶ್ಯೂ ಇಟ್ಕೊಂಡು ಈಗ ನೋಡಿ, ಇವತ್ತು ಶುಕ್ರವಾರ, ನಾಳೆ ಒಂದು ದಿವಸ ಕಳೀತಂದ್ರೆ ಸದನ ಇರೋದೇ 3 ದಿವಸ ಇನ್ನ. ಸರ್, ಲೋಕಸಭೆ ರಾಜ್ಯಸಭೆಯಲ್ಲಿ ಏನ್ ಚರ್ಚೆ ಆಯ್ತು ಸರ್? ಲೋಕಸಭೆ ನೋಡಿ ಸರ್, ಲೋಕಸಭೆ ರಾಜ್ಯಸಭೆ ಇಟ್ಕೊಂಡು ಚರ್ಚೆ ಮಾಡಿ, ಅದು ಮಾಡೋಣ. ನೀವು ಅದಕ್ಕೆ ಒಂದು ದಿವಸ ಕರೀರಿ. ಅಂದ್ರೆ ಇಲ್ಲಿ ಜನಪರವಾದ ವಿಷಯಗಳ ಚರ್ಚೆ ಆಗ್ಬೇಕು, ಅಲ್ಲಿ ನಾವು ಮಾಡೋದಕ್ಕೆ ತಯಾರಿಲ್ಲ ಅಂತಂದ್ರೆ ಹೆಂಗ ಸರ್? ಲೋಕಸಭೆಯಲ್ಲೂ ಆಗ್ಬೇಕು, ರಾಜ್ಯಸಭೆಯಲ್ಲೂ ಆಗ್ಬೇಕು, ವಿಧಾನ ಪರಿಷತ್ತಲ್ಲೂ ಆಗ್ಬೇಕು. ಯಾಕಾಗ್ಲಿಲ್ಲ? ಅಲ್ಲ ಸರ್, ಆಗ್ತಾ ಇದೆ, ಯಾಕಾಗಿಲ್ಲ? ಲೋಕಸಭೆ ರಾಜ್ಯಸಭೆಯಲ್ಲಿ ಆಗಿದೆ. ನೋಡಿ
ಅಲ್ಲಿ ಏನು ಇವತ್ತು BJP ವಿರುದ್ಧ ಇರ್ತಕ್ಕಂಥ ಪ್ರಕರಣ ಪ್ರಮುಖವಾಗಿ ವಿದ್ಯಾರ್ಥಿಗಳ ಚಳವಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಲಾಠಿ ಚಾರ್ಜ್ ಇಶ್ಯೂ ಇಟ್ಕೊಂಡು ಅಲ್ಲಿ ಹೋರಾಟ ಮಾಡಿರ್ತಕ್ಕಂಥದ್ದು. ಇಟ್ ಇಸ್ ಎ ಪಬ್ಲಿಕ್ ಇಶ್ಯೂ. ಇಲ್ಲೇ ಪಬ್ಲಿಕ್ ಇಶ್ಯೂ ಇದೆ ನಿಮಗೆ. ಅಲ್ಲಿ ನಾವು ಮಾಡಿರೋ ಹೋರಾಟ ಅಲ್ಲಿ ಚರ್ಚೆ ಆಗೋದಕ್ಕೆ ಬಿಡದೆ ಇರೋದಕ್ಕೆ ಸಮರ್ಥನೆ ಇದೆ. ಸಮರ್ಥನೆ ಇಲ್ಲ. ನಾಗೇಂದ್ರರಿಗೆ ನೀವು ದಿಲ್ಲಿಗೆ ಹೋಗಬೇಡಿ ಅನ್ನೋ ನಿರ್ಬಂಧ ಹೇರಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಅವರನ್ನು ಮಂತ್ರಿ ಮಾಡಿಕೊಂಡ್ರೆ ಏನು ಸಂದೇಶವನ್ನು ಕೊಡ್ತಾ ಇದ್ದೀರಿ? ನಾನೀಗ ಜನಾರ್ದನ್ ರೆಡ್ಡಿ ಬಗ್ಗೆ ಪ್ರಶ್ನೆ ಕೇಳಿದಿರಿಪ್ಪ, ಯಾಕಂದರೆ ನನಗೆ ಜನಾರ್ದನ್ ರೆಡ್ಡಿ ಅಲ್ಲಿ ಇದ್ದಿದ್ದು ನೋಡಿ ಅನ್ನಿಸ್ತು. ಅದೇಂಗೆ ಜನಾರ್ದನ್ ರೆಡ್ಡಿ ನಾಗೇಂದ್ರ ವಿರುದ್ಧ ಭ್ರಷ್ಟಾಚಾರದ ಆರೋಪದ ಬಗ್ಗೆ ಪ್ರತಿಭಟನೆ ಮಾಡ್ತಾರೆ? ಕೋರ್ಟ್ಗಳು ನಾಗೇಂದ್ರರಿಗೆ ನಿರ್ಬಂಧವನ್ನು ವಿಧಿಸಿವೆ, ನೀವು ದಿಲ್ಲಿಗೆ ಹೋಗಬೇಡಿ. ನೀವು ಅಜಿತ್ ಅವರು ಪ್ರಶ್ನೆ ಕೇಳಿದಾಗ ದಯಮಾಡಿ ನನಗೆ ಉತ್ತರ ಕೊಡಕ್ಕೆ ಮುಂದೆ ನಿಮಿಷ ಅವಕಾಶ ಕೊಡಿ. ನಾನು ಅದಕ್ಕೆ ಹೇಳಿದ್ದೆ ನೋಡಿ, ನಾನು ನಾಗೇಂದ್ರ ಅವ್ರ ವಿಷಯ ಚರ್ಚೆ ಮಾಡಬೇಕಾದ್ರೆ ಯಾವ್ಯಾವ ರಾಜ್ಯದಲ್ಲಿ ಈ ದೇಶದಲ್ಲಿ BJP ಅವ್ರದ್ದು ಎಷ್ಟೇ ಜನ ಮಿನಿಸ್ಟರ್ಗಳನ್ನ ಎಷ್ಟೆಷ್ಟು ಅಫೆನ್ಸ್ ಇದೆ ಹೇಳ್ಬೇಕಲ್ಲ. ಉತ್ತರ ಪ್ರದೇಶ ADR ಅನಾಲಿಸಿಸ್ ಐಡೆಂಟಿಫೈಸ್ 24 BJP ಮಿನಿಸ್ಟರ್ಸ್ ವಿತ್ ಡಿಕ್ಲೇರ್ಡ್ ಕ್ರಿಮಿನಲ್ ಕೇಸಸ್. 24 ಜನ UP-ನಲ್ಲಿ. ಎಷ್ಟು ಹೇಳಿದ್ರಿ? ಪ್ರತಿಯೊಬ್ಬ ಮಂತ್ರಿದು ಎಷ್ಟು ಹೇಳ್ತೀನಿ. ಈಗಿರ್ತಕ್ಕಂಥ ಮಂತ್ರಿಗಳು ಹಳೆ ಮಂತ್ರಿಗಳಲ್ಲ, BJP ಸರ್ಕಾರದಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರದಲ್ಲಿ ಇರ್ತಕ್ಕಂಥ ಮಂತ್ರಿಗಳು ಪಟ್ಟಿ. ನಾನು ಹೇಳ್ತೀನಿ ನೋಡಿ, ನಾನು ಆಗಲೇ ಕ್ಲಾರಿಫೈ ಮಾಡಿದ್ದೀನಿ. ಇದನ್ನು ಕೊಟ್ಟು ನಾನು ಸಮರ್ಥನೆ ಮಾಡೋಕ್ಕೆ ಮುಂದೆ ಆಗೋದಿಲ್ಲ. ನಾನು ಆಗಲೇ ಹೇಳಿದ್ದೀನಿ, ಫಸ್ಟ್ ಹೇಳಿದ್ದೀನಿ. ಇಫ್ ಯು ಕಮ್ ಟು ದ ಬಿಹಾರದಲ್ಲಿ ಒಟ್ಟು 7 BJP ಮಿನಿಸ್ಟರ್ಸ್ ಡಿಕ್ಲೇರ್ಡ್ ಕ್ರಿಮಿನಲ್ ಕೇಸಸ್, 5 ಹ್ಯಾವಿಂಗ್ ಸೀರಿಯಸ್ ಕ್ರಿಮಿನಲ್ ಕೇಸಸ್ ಬಿಹಾರದಲ್ಲಿ. ದಯಮಾಡಿ ಸರ್, ಒಡಿಶಾ 14 ಜನ BJP ಮಂತ್ರಿಗಳ ಮೇಲೆ ಕ್ರಿಮಿನಲ್ ಕೇಸಸ್ ಸೀರಿಯಸ್ ಮಂತ್ರಿಗಳು ಈಗಿರ್ತಕ್ಕಂಥವ್ರು. ಮಹಾರಾಷ್ಟ್ರ ಟೋಟಲ್ 16 ಜನ ಔಟ್ ಆಫ್ BJP 20 ಜನದಲ್ಲಿ 16 ಜನದ ಮೇಲೆ ಕ್ರಿಮಿನಲ್ ಕೇಸಸ್. ರಾಜೀನಾಮೆ ಕೊಡ್ಬೇಕು ತಾನೆ? ಒಂದ್ ನಿಮಿಷ ಹೇಳ್ತೀನಿ ನಾನು. ಜನಕ್ಕೆ ಎಲ್ಲೆಲ್ಲಿ ಏನೇನು ಅಂತ ಗೊತ್ತಾಗ್ಲಿ, ಒಂದೇ ನಿಮಿಷ ಮುಗಿಸ್ಬಿಡ್ತೀನಿ. ಮಧ್ಯಪ್ರದೇಶ 12 BJP ಮಂತ್ರಿಗಳ ಮೇಲೆ ಕ್ರಿಮಿನಲ್ ಕೇಸ್ ಇದೆ, ಸೀರಿಯಸ್ ರೇಪು, ಮರ್ಡರ್, ರಾಬ್ರಿ. ರಾಜಸ್ಥಾನ 8 BJP ಮಿನಿಸ್ಟರ್ಗಳ ಮೇಲೆ ಕ್ರಿಮಿನಲ್ ಕೇಸಸ್ ಸೀರಿಯಸ್. ನಾಗೇಂದ್ರದು ಅದಕ್ಕೆ ನಾನು 17 ಕೋಟಿ ಅಂತ ಯಾಕೆ ಕೋಟಿ ಮಾಡಿದೆ ಅಂದರೆ ಅದು ಒಂದು ಅಮೌಂಟ್ ಮಿಸ್ಯೂಸು. ಇಲ್ಲಿರ್ತಕ್ಕಂಥದ್ದು ಎಲ್ಲ ಥರದ್ದು ನೀವು ದುಡ್ಡು ಮಿಸ್ಯೂಸ್ ಮಾಡಿರೋದು, ಕ್ರಿಮಿನಲ್ ಕೇಸಸ್ಸು, ರೇಪು, ಮರ್ಡ್ರು, ಫ್ರಾಡು ಎಲ್ಲ ಸೇರ್ಕೊಂಡಿದೆ. ನೀವು ಡೆಲ್ಲಿಗೆ ಬಂದರೆ ಆಸ್ ಆನ್ ಟುಡೇ ಒಟ್ಟು 6 ಜನ ಮೇಲೆ ಕ್ರಿಮಿನಲ್ ಕೇಸ್ ಇದೆ ದೆಹಲಿ ಸರ್ಕಾರದಲ್ಲಿ. ಛತ್ತೀಸ್ಗಢ 4 ಮಿನಿಸ್ಟರ್ ಮೇಲೆ ಗುಜರಾತ್ ಕೇಸ್ ಇದೆ, ಕ್ರಿಮಿನಲ್ ಕೇಸು. ಗುಜರಾತ್ 4 ministers have declared the case serious offenses on 4. If we come to the Goa, 5 ಜನ ಮೇಲೆ ಕ್ರಿಮಿನಲ್ ಕೇಸ್ ಇದೆ. ತ್ರಿಪುರಾಗ್ ಬನ್ನಿ, 2 ಮೇಲೆ ಇದೆ. ಅರುಣಾಚಲ ಪ್ರದೇಶ 3 ಕೇಸ್ ಇದೆ. ಕರ್ನಾಟಕ ಪುದುಚೇರಿ ಟೋಟಲ್ ಕೇಸಸ್ ಒಬ್ಬರ ಮೇಲೆ ಜಾನ್ ಕುಮಾರ್ ಅಂತೇಳಿ 6 ಕೇಸಸ್. ಕರ್ನಾಟಕದಲ್ಲಿ ನಾಗೇಂದ್ರ ಒಬ್ಬರೇನಾ? ಕರ್ನಾಟಕದಲ್ಲಿ BJP ಸರ್ಕಾರ ಇಲ್ವಲ್ಲ ಸರ್? ಕಾಂಗ್ರೆಸ್ ನಾನು ಹೇಳ್ತಾ ಇರೋದು BJP ಪಟ್ಟಿ ಸರ್. BJP ಪಟ್ಟಿ. ಕರ್ನಾಟಕದಲ್ಲಿ ನಾಗೇಂದ್ರ ಒಬ್ಬರೇನಾ ಅಂತ ಕೇಳಿದ್ ನಾನು. ನಾಗೇಂದ್ರ ಒಬ್ಬರ ಮೇಲೆ ಮಾತ್ರ ಕ್ರಿಮಿನಲ್ ಕೇಸ್, ಬೇರೆ ಯಾರ ಮೇಲೂ ಇಲ್ಲ ಅಂತಾರು ಹೇಳಿ. ಕೇರಳ, ಹಿಮಾಚಲ 4 ರಾಜ್ಯಗಳ ಬಗ್ಗೆನೂ ಹೇಳಿ. ನಾನು ಕಾಂಗ್ರೆಸ್ ಪಾರ್ಟಿ ಮಿನಿಸ್ಟ್ರಿಗಳ ಮೇಲೆ ಕೇಸ್ ಇಲ್ಲ ಅನ್ನೋ ಮಾತು ನಾನು ಹೇಳೇ ಇಲ್ಲ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಇವ್ರು ಇವತ್ತೇನೋ ಸದನ ನಡಿ ಕೊಡೋದು ರಾಜೀನಾಮೆ ಕೊಡೋರ್ಬೇಕು ಅಂತ ಹೇಳ್ತಾ ಇದ್ದಾರಲ್ಲ, ಇಷ್ಟು ರಾಜ್ಯಗಳಲ್ಲಿ ನಿಮ್ಮ ಮಂತ್ರಿಗಳು ಹಂಗಾರೆ ರಾಜೀನಾಮೆ ಕೊಡಿಸ್ಬಿಡಿ, ನಾಳೆಗೆ ನಾನು ನಾಗೇಂದ್ರಗೆ ಕೊಡಿಸ್ತೀನಿ ನಾವು. ನೀವು ಕೇಳಬೇಕು. ನಾನು ಹೇಳ್ತಾ ಇರ್ತಕ್ಕಂಥದ್ದು ನಿಮ್ದಿದೆ ನಮ್ದಿದೆ ಆ ಸಮರ್ಥನೆ ಅಲ್ಲ. ಸರ್ಕಾರ ನಡೆಸೋವಂಥವ್ರು ಆನ್ಸರಬಲ್ಲು. ಏನಕ್ಕೆ ಅದನ್ನ ಈಗಾಗಲೇ ಮುಖ್ಯಮಂತ್ರಿಗಳು ಮತ್ತು DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅವ್ರ ಮೇಲಿದ್ದಂಥ ಇದು ಎವಿಡೆನ್ಸ್ ಆಗಿ ಮತ್ತೊಂದಾಗಿ ಅಂದರೆ ಎವಿಡೆನ್ಸ್ ಕನ್ಕ್ಲೂಡ್ ಆಗಿಲ್ಲ, ವಿಚಾರಣೆ ಆಗಿ ರಿಪೋರ್ಟ್ ಆಗಿದೆ, ಚಾರ್ಜ್ ಶೀಟ್ ಆಗಿದೆ. ಕರ್ನಾಟಕ ಪೊಲೀಸಲ್ಲಿ ಆಗಿರ್ತಕ್ಕಂಥ ಚಾರ್ಜ್ ಶೀಟಲ್ಲಿ ಅವ್ರು ಎಷ್ಟಿಲ್ಲ, ಆ ಕಾರಣಕ್ಕೆ ಮಂತ್ರಿಮಂಡಲಕ್ಕೆ ತಗೊಂಡಿದ್ದೀವಿ. ನಾನು ಬೇರೆ ಕಾರಣ ಕರ್ನಾಟಕದಲ್ಲಿ ಕ್ಯಾಬಿನೆಟ್ ಆದಮೇಲೆ ಹಿಂದೂ ಪತ್ರಿಕೆಯಲ್ಲಿ ಬಂದ ವರದಿ ಇದು. 13 out of 14 ministers in ಕರ್ನಾಟಕ ಕ್ಯಾಬಿನೆಟ್ ಆರ್ ಕರೋಡ್ಪತೀಸ್ ಫೇಸ್ ಕ್ರಿಮಿನಲ್ ಚಾರ್ಜಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.